ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ದೇವರಿಗೆ ಕಟ್ಟಿದ ಹರಕೆಯನ್ನ ತೀರಿಸದಿದ್ದರೆ ಏನಾಗಬಹುದು ಎಂಬುದನ್ನು ತೋರಿಸುತ್ತದೆ. ಇದು ಒಂದು ಭಯಾನಕ ಮತ್ತು ಭಾವನಾತ್ಮಕ ಕತೆ. ಇಂತಹ ವಿಷಯಗಳನ್ನು ನಾವು ಜೀವನದಲ್ಲಿ ಏಕೆ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂಬುದನ್ನ ಈ ವಿಡಿಯೋ ತಿಳಿಸಿಕೊಡುತ್ತದೆ. ಹಾಗಾಗಿ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಹಳ್ಳಿಯಲ್ಲಿ ಲಕ್ಷ್ಮಿ ಮತ್ತು ರಾಮು ಎಂಬ ದಂಪತಿ ಇದ್ದರು. ಅವರಿಗೆ ಮದುವೆಯಾಗಿ ಹಲವಾರು ವರ್ಷಗಳು ಕಳೆದರೂ ಮಕ್ಕಳಾಗಿರಲಿಲ್ಲ. ಪ್ರತಿ ದಿನವೂ ಅವರು ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಆದರೂ ಅವರಿಗೆ ಮಕ್ಕಳಾಗಿರಲಿಲ್ಲ. ಒಂದು ದಿನ ಅವರು ದೊಡ್ಡ ಹರಕೆ ಇಟ್ಟರು. ದೇವರೇ, ನಮಗೆ ಒಂದು ಮಗು ಕರುಣಿಸಿದರೆ ನಿನ್ನ ದೇವಸ್ಥಾನಕ್ಕೆ ಬಂದು ನಾವು ಒಂದು ದೊಡ್ಡ ಸೇವೆ ಮಾಡಿಸ್ತೀವಿ ಅಂತ. ಅವರ ಕಣ್ಣೀರಿನ ಪ್ರಾರ್ಥನೆ ದೇವರಿಗೆ ತಲುಪಿತು. ಕೆಲವು ತಿಂಗಳುಗಳ ನಂತರ ಲಕ್ಷ್ಮಿ ಗರ್ಭವತಿ ಆದಳು. ಅವರ ಸಂತೋಷಕ್ಕೆ ಮಿತಿ ಇರಲಿಲ್ಲ. 9 ತಿಂಗಳುಗಳ ನಂತರ ಒಂದು ಸುಂದರ ಮಗುವಿಗೆ ಲಕ್ಷ್ಮಿ ಜನ್ಮ ನೀಡಿದಳು. ಮನೆ ತುಂಬಾ ಹಬ್ಬದ ವಾತಾವರಣ. ಆದರೆ ಸಮಯ ಕಳೆಯುತ್ತಾ ಹೋದಂತೆ ಅವರು ಮಾಡಿದ ಹರಕೆ ಮರೆತು ಹೋದರು. ಇನ್ನೊಂದು ದಿನ ಹೋಗಿ ಮಾಡೋಣ, ಈಗ ಕೆಲಸ ಇದೆ, ಹೀಗೆ ಒಂದೊಂದು ಕಾರಣ ಹೇಳುತ್ತಾ ಮುಂದೂಡುತ್ತಾ ಬಂದರು. ಅವರು ಮಾಡಿದ ಹರಕೆಯನ್ನ ಅವರು ಮರೆತು ಹೋದರು. ವರ್ಷಗಳು ಕಳೆಯುತ್ತಾ ಹೋದವು. ಮಗು ಬೆಳೆದು ದೊಡ್ಡವನಾದ. ಒಂದು ರಾತ್ರಿ ಲಕ್ಷ್ಮಿಗೆ ಒಂದು ವಿಚಿತ್ರ ಕನಸು ಬಂತು. ಕನಸಿನಲ್ಲಿ ದೇವರು ಕೋಪದಿಂದ ಕಾಣಿಸಿಕೊಂಡು, ನೀನು ಮಾಡಿದ ಹರಕೆ ಮರೆತೆಯಾ ಎಂದು ಕೇಳಿದರು. ಅವಳು ಹೆದರಿಕೊಂಡು ನಿದ್ದೆಯಿಂದ ಎದ್ದಳು. ಆದರೆ ಅದನ್ನು ದೊಡ್ಡ ವಿಷಯವೆಂದು ತೆಗೆದುಕೊಳ್ಳಲಿಲ್ಲ. ಅದಾದ ನಂತರ ಅವರ ಮನೆಯಲ್ಲಿ ಅನಿಷ್ಟಗಳು ಶುರುವಾದವು. ಮಗ ಅಚಾನಕ್ಕಾಗಿ ಹುಷಾರು ತಪ್ಪಿದನು. ಡಾಕ್ಟರ್ ಹತ್ರ ಹೋದರೂ ಸರಿಯಾಗಲಿಲ್ಲ. ರಾಮು ಕೆಲಸ ಕಳೆದುಕೊಂಡನು. ಹಣದ ತೊಂದರೆ ಶುರುವಾಯಿತು. ಮನೆಯಲ್ಲಿ ಶಾಂತಿ ಇಲ್ಲ, ದಿನವೂ ಜಗಳ. ಲಕ್ಷ್ಮಿಗೆ ಮತ್ತೆ ಮತ್ತೆ ಅದೇ ಕನಸು. ಈಗ ಅವಳು ತುಂಬಾ ಭಯಪಟ್ಟಳು. ಕೊನೆಯಲ್ಲಿ ಏನು ಮಾಡಬೇಕು ಎಂದು ತಿಳಿಯದೆ ಒಂದು ದಿನ ಅವಳು ಆ ಊರಿನ ಒಬ್ಬ ವಯಸ್ಸಾದ ಅಜ್ಜಿಯ ಬಳಿ ಹೋದಳು. ತನ್ನ ಕನಸಿನ ಬಗ್ಗೆ ಮತ್ತು ಮನೆಯ ಪರಿಸ್ಥಿತಿಯ ಬಗ್ಗೆ ಹೇಳಿದಳು. ಇದನ್ನೆಲ್ಲ ಕೇಳಿಸಿಕೊಂಡ ಅಜ್ಜಿ ಕೇಳಿದಳು, ನೀನು ದೇವರಿಗೆ ಏನಾದರೂ ಹರಕೆ ಇಟ್ಟಿದೀಯಾ? ಅವಳು ಅಳುತ್ತಾ ನೆನಪಿಸಿಕೊಂಡು ಹೌದು ಎಂದಳು. ಆದರೆ ಮರೆತು ಹೋದೆ. ಅದಕ್ಕೆ ಅಜ್ಜಿ ಹೇಳಿದಳು, ಇದು ದೇವರ ಸೂಚನೆ. ತಕ್ಷಣ ಹೋಗಿ ಹರಕೆ ತೀರಿಸು, ಇಲ್ಲದಿದ್ದರೆ ಇನ್ನೂ ಕಷ್ಟಗಳು ಬರುತ್ತವೆ. ಅವರು ತಕ್ಷಣಕ್ಕೆ ದೇವಸ್ಥಾನಕ್ಕೆ ಹೋದರು. ದೇವಸ್ಥಾನಕ್ಕೆ ಹೋಗಿ ಹೃದಯಪೂರ್ವಕವಾಗಿ ದೇವರ ಬಳಿ ಕ್ಷಮೆ ಕೇಳಿದರು. ಅವರು ಕಟ್ಟಿದ್ದ ಹರಕೆಯನ್ನ ಪೂರ್ಣಗೊಳಿಸಿದರು. ಆ ದಿನದಿಂದ ನಿಧಾನವಾಗಿ ಎಲ್ಲವೂ ಸರಿಯಾಗತೊಡಗಿತು. ಮಗು ಆರೋಗ್ಯ ಸರಿ ಹೋಯಿತು. ರಾಮುವಿಗೆ ಮತ್ತೆ ಕೆಲಸ ಸಿಕ್ಕಿತು. ಇದೆಲ್ಲದರಿಂದ ಅವರು ಒಂದು ಪಾಠ ಕಲಿತರು. ದೇವರಿಗೆ ಮಾತು ಕೊಟ್ಟರೆ ಅದನ್ನು ತೀರಿಸಬೇಕು. ಇಲ್ಲದಿದ್ದರೆ ಜೀವನದಲ್ಲಿ ಅನಾಹುತಗಳು ಸಂಭವಿಸಬಹುದು. ದೇವರಿಗೆ ಕೊಟ್ಟ ಮಾತು ಕೇವಲ ಮಾತಲ್ಲ, ಅದು ಒಂದು ನಂಬಿಕೆ. ಅದನ್ನು ಮರೆತರೆ ಜೀವನದ ಮೇಲಿನ ದುಷ್ಪರಿಣಾಮಗಳು ತಪ್ಪುವುದಿಲ್ಲ. ನೀವು ಕೂಡ ದೇವರಿಗೆ ಹರಕೆ ಮಾಡಿ
ಯಾವುದಾದರೂ ಹರಕೆಯನ್ನು ಮರೆತಿದ್ದರೆ ನೆನಪಿಸಿಕೊಂಡು ಹೋಗಿ ದೇವರ ಹರಕೆಯನ್ನು ತೀರಿಸಿ. ಇಲ್ಲದಿದ್ದರೆ ಸಮಸ್ಯೆಗಳು ಎಂದಿಗೂ ಕೂಡ ತಪ್ಪಿದ್ದಲ್ಲ. ಈ ವಿಡಿಯೋ ದೇವರಿಗೆ ಹಾಕಿದ ಹರಕೆಯನ್ನು ತೀರಿಸದಿದ್ದರೆ ಏನಾಗಬಹುದು ಎಂಬುದನ್ನು ತೋರಿಸುತ್ತದೆ. ನಿಮಗೆ ಈ ವಿಡಿಯೋ ಉಪಯುಕ್ತ ಮಾಹಿತಿ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.